ಹೇ ಗಾಯ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದ್ರೆ, ನಾನು ಪಾಸ್ತಾ ಮಾಡೋದನ್ನ ಕಲಿತಾ ಇದ್ದೀನಿ. ಅಮ್ಮನಿಗೆ ಹೇಳಿದ್ದೆ ಪಾಸ್ತಾ ಮಾಡಿ ಅಂತ ಸಂಜೆ. ಅದಕ್ಕೆ ಆಯ್ತು ಮಾಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಈಗ ಪಾಸ್ತಾ ಕುದಿಯಕ್ಕೆ ಇಟ್ಟಿದ್ದೀನಿ. ಅದು ಕುದ್ದಿದೆಯಾ ಇಲ್ವೋ ಅಂತ ನೋಡೋಣ ಬನ್ನಿ ಈಗ. ಬಿಸಿ ಇದೆ ತುಂಬಾ. ಕುದ್ದಿದೆ ಸರಿಯಾಗಿ. ಈಗ ಇದನ್ನ ಆಫ್ ಮಾಡೋಣ. ಈಗ ಆಫ್ ಮಾಡಿ ಇದನ್ನ ಮುಚ್ಚಿಬಿಡೋಣ. ಹೀಗೆ ಅಮ್ಮ ಫಸ್ಟ್ ಕೆಲಸ ಕೊಟ್ಟದೇನಂದ್ರೆ, ತುಂಬಾ ಕಷ್ಟಕರವಾದ ಕೆಲಸ. ಏನಂದ್ರೆ ಈರುಳ್ಳಿನ ಕಟ್ ಮಾಡೋದು. ಇದು ಕಟ್ ಮಾಡುವಾಗ ಬಾಯಲ್ಲಿ, ಕಣ್ಣಲ್ಲಿ, ಎಲ್ಲದರಲ್ಲಿ ಸಹ ನೀರು ಸುರಿತಾ ಇರ್ತದೆ. ಈಗ ಕಟ್ ಮಾಡೋಣ ಬನ್ನಿ. ಒಂದು ಈರುಳ್ಳಿ ಕಟ್ ಮಾಡುವಾಗನೇ ಇದು ನೀರು ಬರ್ತಾ ಉಂಟು ಕಣ್ಣಲ್ಲಿ. ಇನ್ನು 3-4 ಈರುಳ್ಳಿ ಕಟ್ ಮಾಡ್ಬೇಕಂದ್ರೆ ನಮ್ಮ ಕತೆ ಮುಗೀತು. ಕಣ್ಣು ಓಪನ್ ಮಾಡೋಕೆ ಆಗಲ್ಲ, ಅಷ್ಟು ಇದಾಗ್ತದೆ ಕಣ್ಣಲ್ಲಿ ನೀರು. ಅದು ಘಾಟ್ ಇರ್ತದಲ್ಲ ಈರುಳ್ಳಿದು, ಅದಕ್ಕೆ ಅದು ಕಣ್ಣಿಗೆ ಹೊಡೆದು ಇದಾಗ್ತದೆ, ಕಣ್ಣು ಉರಿತದೆ, ಕಣ್ಣಲ್ಲಿ ನೀರು ಬರಲಿಕ್ಕೆ ಆಗ್ತದೆ, ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಗ ಕಟ್ ಮಾಡಿದ್ರೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಇಲ್ಲಾಂದ್ರೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನಂದ್ರೆ ಹೆಲ್ಮೆಟ್ ಹಾಕೊಂಡು ಕಟ್ ಮಾಡೋದು. ನಾನು 2-3 ಆಗಿದ್ರೆ ಹೆಲ್ಮೆಟ್ ಹಾಕೊಂಡು ಮಾಡ್ತಿದ್ದೆ, ಒಂದೇ ಇರೋದಲ್ಲ, ಅದಕ್ಕೆ ಹಾಗೆ ಮಾಡ್ತಾ ಇದ್ದೀನಿ. ಅಷ್ಟೇನು ನೀರು ಬರ್ತಾ ಇಲ್ಲ ಕಣ್ಣಲ್ಲಿ, ಆದ್ರೆ ಕೂಡ ಹಾಗೇನೆ ಮಾಡ್ತಾ ಇದ್ದೀನಿ ಕಟ್. ಫೈನಲಿ ಈರುಳ್ಳಿ ಅಂತೂ ಕಟ್ ಮಾಡಿದೆ. ಈಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಪಾಸ್ತಾನ ಈಗ ಫೈನಲಿ ಪಾಸ್ತಾ ಮಾಡೋಕೆ ತಗೊಂಡಿದ್ದೀನಿ. ಈಗ ಒಂದು ಬೌಲ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋಣ ಬನ್ನಿ. ಇವಾಗ ಇದಕ್ಕೆ ಜೀರಿಗೆ ಸಾಸ್ ಹಾಕ್ಬೇಕಂತೆ, ಜೀರಿಗೆ ಮತ್ತೆ ಇದು ಹಾಕ್ಬೇಕಂತೆ, ಅದಕ್ಕೆ ಹಾಕೋಣ ಬನ್ನಿ. ಜೀರಿಗೆ ಸಾಸಿವೆ ಸ್ವಲ್ಪ ಆಗೋ ತನಕ ನಾವು ಹಾಗೆ ಬಿಡಬೇಕು. ಆಮೇಲೆ ನಾವು ಕಟ್ ಮಾಡಿದ ಈರುಳ್ಳಿಯನ್ನು ಇದಕ್ಕೆ ಹಾಕಬೇಕು. ಇವಾಗ ಇದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೋಣ ಬನ್ನಿ. ಈಗ ಅದನ್ನ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಬೇಕು. ಈರುಳ್ಳಿ ಕೆಂಪಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ. ಇವಾಗ 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ. ಈಗ ಇದನ್ನ ಚಂದ ಮಿಕ್ಸ್ ಮಾಡಬೇಕು. ಅದು ಹಾಕಿದ್ಮೇಲೆ ಈಗ ಸ್ವಲ್ಪ ಸಾಸ್ ಹಾಕಬೇಕು, ಟೊಮೆಟೊ ಸಾಸ್. ಟೊಮೆಟೊ ಸಾಸ್ ಹಾಕಿ ಇದನ್ನ ಹೀಗೆ ಮಿಕ್ಸ್ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಚಂದ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಈಗ ಕುದಿಸಿದ ಪಾಸ್ತಾನನ್ನು ಹಾಕೋಣ ಬನ್ನಿ. ಫೈನಲಿ ಈಗ ಪಾಸ್ತಾ ಹಾಕಿದ್ಮೇಲೆ ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳಿಕ್ಕೆ ಈಗ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಫೈನಲಿ ಪಾಸ್ತಾ ಅಂತೂ ರೆಡಿ ಆಯಿತು. ಇದು ಹೀರ್ಕೊಳಕ್ ಬಿಟ್ಟಿದ್ನಲ್ಲ, ಈಗ ಫೈನಲಿ ರೆಡಿ ಆಗಿದೆ. ಈಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ. ಫೈನಲಿ ಪಾಸ್ತಾ ಅಂತೂ ಮಾಡಿದೆ, ಇಲ್ಲಿ ನೋಡ್ಬೋದು ನೀವು. ಈಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಾಗಿದೆ. ನಾನ್ ಮಾಡಿದ್ದು ನಾನೇ ತಿಂತಾ ಇದ್ದೀನಿ ಫಸ್ಟ್ ಟೈಮ್.
ನಾನು ಮಾಡಿದ ಪಾಸ್ತಾನ ನಾನೇ ಟೇಸ್ಟ್ ಮಾಡಿ ನಾನೇ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.